ಆದಿಕಾಂಡ ಅಧ್ಯಾಯ 9. ಈ ಅಧ್ಯಾಯದಲ್ಲಿ ನೋಹನೊಂದಿಗಿನ ದೇವರ ಒಡன்பಡಿಕೆಯು ನೋಹ ಮತ್ತು ಅವನ ಕುಟುಂಬಕ್ಕೆ ಮಾತ್ರವಲ್ಲ, ಎಲ್ಲ ಜೀವಿಗಳಿಗೂ ವಿಸ್ತರಿಸುತ್ತದೆ. ಪ್ರತಿಯೊಬ್ಬ ಜೀವಿಯು ಜೀವನದ ಆಶೀರ್ವಾದದಲ್ಲಿ ಮತ್ತು ಶಾಂತಿಯುತವಾಗಿ ಸಹ ಬಾಳ್ವೆ ನಡೆಸುವ ಜವಾಬ್ದಾರಿಯಲ್ಲಿ ಭಾಗವಹಿಸುತ್ತದೆ ಎಂಬ ಮೂಲಪುತ್ರ ತತ್ವವನ್ನು ಇದು ಎತ್ತಿ ತೋರಿಸುತ್ತದೆ. ಇದು ಪರಿಸರ, ಕುತೂಹಲ ಮತ್ತು ಎಲ್ಲ ಸೃಷ್ಟಿಯ ಬಗ್ಗೆ ಸಹಾನುಭೂತಿಯ ಪ್ರಾಮುಖ್ಯತೆಯ ಬಗ್ಗೆ ನಮಗೆ ಕಲಿಸುತ್ತದೆ. ಆದಿಕಾಂಡ ಅಧ್ಯಾಯ 10. ಈ ಅಧ್ಯಾಯದಲ್ಲಿ ಅನೇಕ ವೇಳೆ ಈ ಅಧ್ಯಾಯವನ್ನು ಜನಾಂಗಗಳ ಕೋಷ್ಟಕ ಎಂದು ಕರೆಯಲಾಗುತ್ತದೆ. ಇದು ನೋಹನ ಪುತ್ರರಾದ ಶೇಮ್, ಹ್ಯಾಮ್ ಮತ್ತು ಯಾಫೇತ್ ಅವರ ವಂಶಾವಳಿ ಬಗ್ಗೆ ಮಾತನಾಡುತ್ತದೆ. ಅವರು ಭೂಮಿಯೊಂದಿಯಲ್ಲಿ ಹೇಗೆ ಹರಡಿದರು, ವಿವಿಧ ರಾಷ್ಟ್ರಗಳು ಮತ್ತು ಸಂಸ್ಕೃತಿಗಳನ್ನು ಹೇಗೆ ರೂಪಿಸಿದರು ಎಂಬುದನ್ನು ಈ ಅಧ್ಯಾಯ ನಮಗೆ ಪ್ರತಿಯೊಂದು ರಾಷ್ಟ್ರ ಮತ್ತು ಸಂಸ್ಕೃತಿಯ ತನ್ನದೇ ಆದ ವಿಶಿಷ್ಟ ಹಿನ್ನೆಲೆ, ಭಾಷೆ ಮತ್ತು ಮಾನವ ಅನುಭವಕ್ಕೆ ಕೋಡುಗಳನ್ನೆಲ್ಲ ಹೊಂದಿದೆ. ಆದಿಕಾಂಡ ಅಧ್ಯಾಯ 11 ಮಹತ್ವಾಕಾಂಕ್ಷೆ ಮತ್ತು ಏಕತೆ ದೊಡ್ಡ ಸಾಧನೆಗಳಿಗೆ ಕಾರಣವಾಗಬಹುದು, ಆದರೆ ಅವುಗಳನ್ನು ನಮ್ರತೆ ಮತ್ತು ವೈವಿಧ್ಯತೆಗೆ ಗೌರವದಿಂದ ಅನುಸರಿಸಬೇಕು. ಬಾಬೇಲ್ ಗೋಪುರದ ನಿರ್ಮಾತೃಗಳು ತಮ್ಮದೇ ಆದ ಹೆಸರನ್ನು ಗಳಿಸುವ ಬಯಕೆಯಲ್ಲಿ ಒಗ್ಗಟ್ಟಿದರು. ಅಂತಿಮವಾಗಿ ಅವರ ಮಹತ್ವಾಕಾಂಕ್ಷೆಯು ದೇವರ ಮತ್ತು ಪರಸ್ಪರರೊಂದಿಗೂ ಅವರ ಸಂಬಂಧದ ಮಹತ್ವವನ್ನು ಮರೆಮಾಡಿದಾಗ ಗೊಂದಲ ಮತ್ತು ವಿಭಜನೆಗೆ ಕಾರಣವಾಯಿತು. ಆದಿಕಾಂಡ ಅಧ್ಯಾಯ 12 ಅನಿಶ್ಚಿತ ಭವಿಷ್ಯಕ್ಕಾಗಿ ತನಗೆ ತಿಳಿದಿದ್ದ ಎಲ್ಲವನ್ನು ಬಿಟ್ಟು ಬಿಡುವ ಅಬ್ರಹಾಮನ ಇಚ್ಛೆಯು ಉನ್ನತ ಉದ್ದೇಶಕ್ಕಾಗಿ ನಂಬಿಕೆಯ ಶಕ್ತಿಯನ್ನು ತೋರಿಸುತ್ತದೆ. ಕೆಲವೊಮ್ಮೆ ನಮ್ಮ ಆರಾಮ ವಲಯಗಳಿಂದ ಹೊರಬರುವುದು ನಾವು ಊಹಿಸಲಾಗದ ನಮ್ಮ ನಿಜವಾದ ಸಾಮರ್ಥ್ಯ ಮತ್ತು ಆಶೀರ್ವಾದಗಳನ್ನು ಪೂರೈಸಲು ಕಾರಣವಾಗಬಹುದು ಎಂದು ಈ ಅಧ್ಯಾಯದ ನಮಗೆ ರಿಮೈಂಡ್ ಮಾಡುತ್ತೆ. ಸೊ ಆದಿಕಾಂಡ ಅಧ್ಯಾಯ 12 ಇವತ್ತಿನ ಕೀನೋಟ್ಸ್ ಕಂಪ್ಲೀಟ್ ಆಯ್ತು. ನಾನು ಪ್ರಶ್ನೆಗಳು ಕೇಳ್ತೀನಿ, ನೀವೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಜ್ಯೋತಿ ಮ್ಯಾಮ್ ನೀವು ಆನ್ಸರ್ ಮಾಡ್ಬೋದು. ಆದಿಕಾಂಡ ಅಧ್ಯಾಯ 9 ವಚನ 11. ದೇವನು ನೋಹನೊಡನೆ ಮಾಡಿದ ಮಹತ್ವದ ಒಪ್ಪಂದ ಏನು? ಹಾಳು ಮಾಡುವ ಜಲಪ್ರಳಯವು ಬರುವುದೇ ಇಲ್ಲ ಎಂದು ಹೇಳಿದರು. ಆದಿಕಾಂಡ 9 3-4. ಜಲಪ್ರಳಯದ ನಂತರ ದೇವರು ಯಾವ ಆಹಾರ ಬದಲಾವಣೆಯನ್ನು ಘೋಷಿಸಿದರು? What dietary change did God declare after the flood? Genesis 9:3-4. ರಕ್ತ ಸಮೇತ ಮಾಂಸವನ್ನು ಭೂಮಿಯ ಮೇಲೆ ಪೈರು ಪಚ್ಚೆಯನ್ನು ಕೊಟ್ಟಂತೆ ಇವುಗಳನ್ನು ಕೊಟ್ಟಿದ್ದೇನೆ, ಆದರೆ ಮಾಂಸವನ್ನು ಅದರ ಜೀವಸತ್ವವಾದ ರಕ್ತ ಸಮೇತ ತಿನ್ನಬಾರದು. ನಿಮ್ಮ ರಕ್ತ ಸುರಿಸಿ ಪ್ರಾಣ ತೆಗೆಯುವವರಿಗೆ ಮುಯಿ ತೀರಿಸುವೆನು. ಮೃಗವಾಗಿದ್ದರೆ ಅದಕ್ಕೂ, ಮನುಷ್ಯನಾಗಿದ್ದರೆ ಹತನಾದವನು ಅವನ ಸಹೋದರನಾದ್ದರಿಂದ ಅವನಿಗೂ ಮುಯಿ ತೀರಿಸುವೆನು. ಆಮೇನ್. ಆದಿಕಾಂಡ 10:21. Genesis 10:21. ಏಬೇರನ ಎಲ್ಲಾ ಪುತ್ರರ ತಂದೆ ಎಂದು ಯಾರನ್ನು ಕರೆಯಲಾಗುತ್ತದೆ? Who's known as the father of all sons of Eber? Genesis 10:21. Elder son Shem, elder brother ಶೇಮನಿಗೂ ತನ್ನ ಅಣ್ಣನೂ ಆಗಿದ್ದ ಶೇಮನಿಗೂ ಮಕ್ಕಳು ಹುಟ್ಟಿದರು. ಕರೆಕ್ಟ್. Genesis ಅಣ್ಣನೂ ಆಗಿದ್ದ ಶೇಮ್. ಕರೆಕ್ಟ್. ಆದಿಕಾಂಡ 11:4. ಬಾಬೇಲ್ ಗೋಪುರದ ಉದ್ದೇಶವೇನು? ಒಂದು ಪಟ್ಟಣವನ್ನು ಕಟ್ಟೋಣ, ಆಕಾಶವನ್ನು ಮುಟ್ಟುವಂತ ಗೋಪುರವನ್ನು ನಿರ್ಮಿಸಿ ಪ್ರಖ್ಯಾತಿ ಪಡೆಯೋಣ. ಹೀಗೆ ಮಾಡಿದರೆ ನಾವು ಜಗದಲ್ಲೆಲ್ಲ ಚದರಿ ಹೋಗುವುದಕ್ಕೆ ಆಸ್ಪದವಿರುವುದಿಲ್ಲ ಎಂದು ತಮ್ಮೊಳಗೆ ಮಾತನಾಡಿಕೊಂಡರು. ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಗಾರೆಗೆ ಬದಲಾಗಿ ಕಲ್ಲರಗನ್ನು ಉಪಯೋಗಿಸಿದರು. ಆದಿಕಾಂಡ 12:1. ಹರಾನಿನಲ್ಲಿ ದೇವರು ಅಬ್ರಹಾಮನಿಗೆ ಯಾವ ಆಜ್ಞೆಯನ್ನು ಕೊಟ್ಟರು? ನೀನು ನಿನ್ನ ಸ್ವಂತ ನಾಡನ್ನು, ಬಂಧು ಬಳಗದವರನ್ನು, ತವರು ಮನೆಯನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೊರಟು ಹೋಗು. ಕರೆಕ್ಟ್. ತೋರಿಸುವ ದೇಶಕ್ಕೆ ಹೊರಟು ಹೋಗು. ಕರೆಕ್ಟ್.
ದೇವರು ಅಬ್ರಹಾಮನಿಗೆ ಯಾವ ವಾಗ್ದಾನವನ್ನು ಮಾಡಿದರು? 12:2. 12. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ, ನಿನ್ನನ್ನು So that ಆಶೀರ್ವದಿಸಿ you will be a ನಿನ್ನ blessing. ಹೆಸರಿಗೆ ಘನತೆ ಗೌರವವನ್ನು ತರುತ್ತೇನೆ, ನೀನೇ ಆದರ್ಶದ ಆಶೀರ್ವಾದವಾಗಿ ಬೆಳಗುವೆ. ಕರೆಕ್ಟ್. ಆದಿಕಾಂಡ 13 ನಿನ್ನನ್ನು That's all. ಆದಿಕಾಂಡ 13 6-7. Why did Abraham and Lot separate? ಅಬ್ರಹಾಂ ಮತ್ತು ಲೋತನು ಏಕೆ ಸೆಪರೇಟ್ ಆದ್ರು, ಬೇರ್ಪಟ್ಟರು? ಇಬ್ಬರಿಗೂ ಪಶು ಐ ಸೆಡ್ ಇಟ್. ಯಾಕೆ ಸೆಪರೇಟ್ ಆದ್ರು, ಬೇರ್ಪಟ್ಟರು. ಈ ಕಾರಣ ಅವರಿಬ್ಬರ ಜೀವನಕ್ಕೆ ಅಲ್ಲಿ ಸ್ಥಳ ಸಾಲದೆ ಹೋಯಿತು. ಇಬ್ಬರಿಗೂ ಪಶು ಪ್ರಾಣಿಗಳು ಹೇರಳವಾಗಿದ್ದರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರಲು ಆಗಲಿಲ್ಲ. ಅಬ್ರಹಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳ ಬೇರೆ. ಇದು ಅಲ್ಲದೆ ಆ ಕಾಲದಲ್ಲಿ ಕಾನ್ಯನರು ಪೆರಿಜಿಯರು ಅದೇ ನಾಡಿನಲ್ಲಿ ವಾಸವಾಗಿದ್ದರು. ಆದ್ದರಿಂದ ಸಾಕು ಅಷ್ಟೇ. ಅವರಿಬ್ಬರಿಗೆ ಜಗಳ ಆಯ್ತಲ್ಲ, ಅದರಿಂದ ಪ್ರಾಪರ್ಟಿ ಇಶ್ಯೂಸ್ ಎಲ್ಲ ಆಯ್ತು, ಅದರಿಂದ ಸೆಪರೇಟ್ ಆದ್ರು. ಥ್ಯಾಂಕ್ ಯು. ಆದಿಕಾಂಡ 13:10. ಲೋಟನು ತನಗಾಗಿ ಯಾವ ಭೂಮಿಯನ್ನು ಆರಿಸಿಕೊಂಡನು? ಲೋಟನು ಕಣ್ಣೆತ್ತಿ ನೋಡಿದನು, ಜೋರ್ಡನ್ ನದಿಯ ಸುತ್ತಲಿನ ಪ್ರದೇಶ ಜೋಗೋರವರೆಗೂ ಎಲ್ಲೆಲ್ಲೂ ನೀರಾವರಿ ಆಗಿರುವುದನ್ನು ಕಾಣಿಸಿತು. ಕರೆಕ್ಟ್. ಆದಿಕಾಂಡ ನಾನು ಕೇಳಿದೆ, ಹೂ ವಾಸ್ ಕ್ಯಾಪ್ಚರ್ ಡ್ಯೂರಿಂಗ್ ದ ವಾರ್ ಇನ್ ದಿಸ್ ಚಾಪ್ಟರ್? ಯಾರನ್ನೋ ಒಬ್ಬರನ್ನ ಅವರು ಕ್ಯಾಪ್ಚರ್ ಮಾಡ್ತಾರಲ್ಲ ಈ ಅಧ್ಯಾಯದಲ್ಲಿ. ಯುದ್ಧದ ಸಮಯದಲ್ಲಿ ಯಾರನ್ನು ಸೆರೆ ಹಿಡಿಯಲಾಯಿತು? ಅಬ್ರಹಾಮನ ರಿಲೇಟೆಡ್ ಲೋತನನ್ನು ಯುದ್ಧದ ಸಮಯದಲ್ಲಿ ಸೆರೆ ಹಿಡಿಯಲ್ಪಟ್ಟರು. ಲಾಸ್ಟ್ ಕ್ವೆಶ್ಚನ್ ಫಾರ್ ದ ಡೇ. ಆದಿಕಾಂಡ 14:14. ಲೋತನನ್ನು ಸೆರೆ ಹಿಡಿದಾಗ ಅಬ್ರಹಾಮನು ಹೇಗೆ ಪ್ರತಿಕ್ರಿಯಿಸಿದರು? ಹೌ ಡಿಡ್ ಏಬ್ರಾಮ್ ರೆಸ್ಪಾಂಡ್ ಟು ದ ಕ್ಯಾಪ್ಚರ್ ಆಫ್ ಲಾಟ್? ಅಬ್ರಹಾಮನು ತನ್ನ ತಮ್ಮನ ಮಗ ಸೆರೆಗೆ ಸಿಕ್ಕಿದ್ದನ್ನು ಕೇಳಿ ತನ್ನ ಮನೆಯಲ್ಲಿ ಹುಟ್ಟಿ ಬೆಳೆದು ಸುಕ್ಷಕ್ತರಾದರು. 318 ಮಂದಿ ಆಳುಗಳನ್ನು ಸಿದ್ಧ ಮಾಡಿಕೊಂಡು ಹೊರಟು ಆ 4 ಮಂದಿ ರಾಜರನ್ನು ದನಾನೂರವರೆಗೆ ಹಿಂದಟ್ಟಿದನು. God bless and blessing. Okay, the Lord be with you. And with your spirit. With your spirit. God bless each one of you, Father, Son, and the Holy Spirit. Amen. Thank you so much. Thank you, Father. for all Thanks of to you. all the Well, families. Thank you, Jyotima. Thank you, John Peter, for reading. Jyoti, we can John Peter or time ಅಲ್ಲಿ ನೀವು ಓದಿ. Okay, Jyoti ma'am, ಅವ್ರು ಇರೋ ಟೈಮಲ್ಲಿ ನೀವು ಓದಿ. ಓಕೆ ಸಿಸ್ಟರ್. ಓಕೆ, Thank you. Thank you. Good night. Bye. ಓಕೆ, ಗುಡ್ ನೈಟ್.